ಆಮೇಲೆ ನೀವು ಫ್ರೆಂಡ್ಸ್ ಸಿನಿಮಾ ಗೆದ್ದಾಗ ಶಿವಣ್ಣ ಮತ್ತು ಅಪ್ಪು ಸರ್ ಎಲ್ಲ ಪ್ರೀತಿಯಿಂದ ಕರೆದ್ಬಿಟ್ಟು ನಿಮಗೆ ಒಂದು ಆನರ್ ಮಾಡ್ತಾರೆ. ಇಲ್ಲ, ಅಪ್ಪು ಮನೆಗೆ ಕರೆದಿದ್ರು ಪಾಪ. ಅವರು ಮನೆಯಲ್ಲಿ ಏನು ಹೇಳಿದ್ರು ಅಂದರೆ, ನೋಡಿ ಹೊಸೂರೇ ಅಂದರೆ ಅವ್ರ ಕಾರಲ್ಲಿ ನನ್ನ ಕ್ಯಾಸೆಟ್ ಇಲ್ಲ ರೀ, ನಿಮ್ಮ ಕ್ಯಾಸೆಟ್ಟು 2 ಸಲ ಟೇಪ್ ಕಿತ್ತೋದ್ರೆ ಮತ್ತೆ ತಗೊಂಡಿದ್ದೀನಿ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಗೆ ಕರೆದು ಹೇಳಿದಾಗ ತುಂಬ ಖುಷಿ ಆಯಿತು. ಮನೆಗೆ ಕರೆದು ಇಬ್ಬರು ಮೇಡಮ್ ಅವ್ರನ್ನ ಮಿಸಸ್ ನಿಮ್ಮ ಅಭಿಮಾನಿ ರೀ ಅಂತ ಹೇಳ್ಬಿಟ್ಟು, ನಾನು ನಿಮ್ಮ ಅಭಿಮಾನಿ ಅಂತ ಹೇಳೋರು 2-3 ಸಲ ತುಂಬ ಸಲ. ಆಮೇಲೆ ಯಶು ನಾವೆಲ್ಲ ಒಂದ್ಸಲ ಸಿಕ್ಕಿದ್ವಿ. ಆಗ ವಾಸು ಬನ್ರಿ, ಅವ್ರ ಫ್ರೆಂಡು ನನ್ನ ಹತ್ರ ಫೋಟೋ ಬೇಕು ಅಂತ ಅಪ್ಪು ಕೇಳಿದ್ನಂತೆ, ವಾಸು ಅವ್ರ ಜೊತೆ ಫೋಟೋ ಬೇಕು ಅಂತ. ಪುನೀತ್ ಫ್ರೆಂಡ್. ಸೊ ಆ ಹುಡುಗ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ, ಅವ್ನು ಕನಸಿನ ಲೋಕ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಕನಸಿನ ಲೋಕದಲ್ಲಿ ಆ್ಯಕ್ಟ್ ಮಾಡಿದ್ದ ಹುಡುಗ. ಸೊ ಅವ್ರ ಅಪ್ಪು ಫ್ರೆಂಡು. ಸೊ ವಾಸು ಅವ್ರ ಕರಿ ಒಂದು ಫೋಟೋ ತಗೋಬೇಕಂತ ಹೇಳ್ಬಿಟ್ಟು ಕರೆದು, ರೈ ವಾಸು ಅವ್ರು ಬನ್ನಿ. ಯಾಕೆ ಬಸ್ ಅಂದೆ, ಒಂದು ಫೋಟೋ ಬೇಕು ನಿನ್ನ ಜೊತೆ ನನಗೆ ಅಂತ. ಸುಮ್ಮನೆ ಬಸ್, ನಾನು ನಿಮ್ಮ ಜೊತೆ ನನಗೆ ಫೋಟೋ ಸುಮ್ಮನೆ ನನಗೆ ಬೇಕ್ರಿ, ನಾನು ನಿಮ್ಮ ಅಭಿಮಾನಿ ಬೇಡ ಬಸ್ ಸುಮ್ಮನೆ ನಮ್ಮ ಫ್ರೆಂಡ್ ನಿಮ್ಮ ಜೊತೆ ಫೋಟೋ ಬೇಕಂತೆ ಬಂದವ್ರೆ ಅಂತ ಹೇಳ್ಬಿಟ್ಟು ಅವರು ನಾವು ಕರೆದು ಜೊತೆಯಲ್ಲಿ ಮನೇಲೆಲ್ಲ ಅಲ್ಲಿ ನಮ್ಮ ಇವ್ರದ್ದು KGF ಫಿಟ್ ಆಗಿತ್ತು ಅವಾಗ. ಸೊ ನಮ್ಮ ತೆಲುಗಿಂದ ಬಾಲಕೃಷ್ಣರೆಲ್ಲ ಬಂದಿದ್ರು, ಪ್ರೆಸ್ ಮೀಟ್ ಮಾಡಿದ್ರು ನೋಡ್ರಿ ಇಲ್ಲಿ. ಜ್ಞಾಪಕ ಇದೆಯಾ? ಇದರಲ್ಲಿ ಅಂಬೇಡ್ಕರ್ ಭವನ ಅಲ್ಲ, ಅಂಬೇಡ್ಕರ್ ಭವನ ಅಲ್ಲ, ಅದು ಇದು ಇಲ್ಲಿ ರಿಚ್ಮಂಡ್ ಸರ್ಕಲ್ ಅಲ್ಲಿ. ರಿಚ್ಮಂಡ್ ಸರ್ಕಲ್ ಇದು ಯಶು ಎಲ್ಲ ಬಂದಿದ್ರು, ಅಪ್ಪು, ಯಶು, ಬಾಲಕೃಷ್ಣ ಅವರು, ವಿದ್ಯಾ ಬಾಲನ್ನು ಎಲ್ಲ ಬಂದಿದ್ರಲ್ಲ. ಆ ಪ್ರೆಸ್ ಮೀಟ್ ಆವಾಗ ರೂಮಲ್ಲಿ ಕೂತಿದಾಗ ಫೋಟೋ ತಗೊಂಡಿದ್ದು. ಸೊ ಆವಾಗ ಡಿಸ್ಕಷನ್ ಆಗಿದ್ದು. ಆಮೇಲೆ ನನ್ನ 2 ಪಿಕ್ಚರ್ಗೆ ಅವರೇ ಬಂದಿದ್ರು, ಆಡಿಯೋ ರಿಲೀಸ್ಗೆ. ನಾನು ದೇವ್ರನ್ನ ಕೊಟ್ಟರೆ ಪಿಕ್ಚರ್ಗೆ ಬಂದಿದ್ರು. 2-3 ಸಲ ನಾನು ಗೆಸ್ಟ್ ಆಗಿ ಕರೆಸಿದ್ದೆ, ನನಗೆ ಬಂದಿದ್ದು ಎಲ್ಲ ಸರಿ ಸರ್. ಈಗ ದೇವರು ವರವನ್ನು ಕೊಟ್ಟರೆ ವಾಸು ಏನು ಕೇಳ್ತಾರೆ? ಈಗ ನೆಮ್ಮದಿ ಕೇಳ್ತೀನಿ ಅಷ್ಟೇ. ಈಗ ನೆಮ್ಮದಿಯಲ್ಲಿ ಇದೀರಲ್ಲ ವಾಸ, ತುಂಬಾ ನೆಮ್ಮದಿ ಆಗಿದ್ದಾರೆ. ಬೆಂಗಳೂರು ಬಿಟ್ಟು ಹೊರಗೆ ಬಂದು ಇಂಥ ವಿಶಾಲವಾದ ಜಾಗದಲ್ಲಿ ಇದೀರಿ, ಒಳ್ಳೆ ನೆಮ್ಮದಿ ಕೊಡೋಂಥ ಜಾಗದಲ್ಲಿ. ನೆಮ್ಮದಿ ಬಿಟ್ಟು ಬೇರೆ ಏನೇ ಕೇಳಲ್ಲ ನಿಮಗೆ? ಏನು ಬೇಡ, ನೆಮ್ಮದಿ ಸಾಕು. ನೆಮ್ಮದಿ ಇದ್ರೆ ಲೈಫ್ ಆರಾಮಾಗಿರುತ್ತೆ. ಭೂಮಿ ತಾಯಿ ಸೇವೆ ಮಾಡೋಕೆ ಇನ್ನು ಸ್ವಲ್ಪ ಅವಕಾಶ ಕೊಟ್ಟ ಸರ್, ಇನ್ನೂ ಬೇಕು. ಆರೋಗ್ಯ, ಭೂಮಿ ತಾಯಿಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ಅವಳಿಗೆ ಕೃತಜ್ಞತೆಗೆ, ತಾಯಿಗೆ ನಾವು ಹೆಂಗೆ ಋಣವಾಗಿರ್ತೀವೋ ಭೂಮಿಗೂ ಹಂಗೆ ಋಣ ಇರಬೇಕು. ಓಕೆ, ಭೂಮಿ ತಾಯಿಗೆ ಹೆತ್ತು ತಾಯಿಗೆ ಇಬ್ಬರಿಗೂ ಋಣ. ಆ ಋಣ ತೀರಿಸಿದ್ರೆ ನಮ್ಮ ಜನ್ಮ ಸಾರ್ಥಕ.